Every night and every day, every night and every day, never forget to say. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರವಾದಿಯ ಹಾದಿ ಕಾರ್ಯಕ್ರಮದ 1ನೇ ಮುಂಜಾನೆಗೆ ಸ್ವಾಗತ. ವಿಶ್ವಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 1495ನೇ ಜನ್ಮ ಮಾಸದ ಪ್ರಯುಕ್ತ ಹಿಜರಿ ಕ್ಯಾಲೆಂಡರ್ 3ನೇ ತಿಂಗಳಾದ ರಬೀಉಲ್ ಅವ್ವಲ್ ತಿಂಗಳು ಆಗತವಾಗಿದ್ದು, ಇದು ಪ್ರವಾದಿ ಜನ್ಮಮಾಸವಾದ ಕಾರಣ ಅದರ ಹಿನ್ನೆಲೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತತ್ವ, ಆದರ್ಶಗಳು, ಸಂದೇಶಗಳು, ಅವುಗಳ ಬಗ್ಗೆ ಇರುವಂತಹ ಒಂದು ಪುಟ್ಟ ವಿಷಕರಣವಾಗಿದೆ ಈ ಕಾರ್ಯಕ್ರಮ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿ ಹಿಜರಿ ಕ್ಯಾಲೆಂಡರ್ ಪ್ರಕಾರ 1495 ವರ್ಷ ಹಾಗೂ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ ಸೌರಮಾನ ವರ್ಷಗಳ ಪ್ರಕಾರ 1449 ವರ್ಷಗಳಾದವು. ಪ್ರವಾದಿಗಳ ತಂದೆ, ಅವರ ಹೆಸರು ಅಬ್ದುಲ್ಲಾ. ಮಕ್ಕಾದ ಪವಿತ್ರವಾದ, ಪ್ರಶಸ್ತವಾದ, ಪ್ರಸಿದ್ಧವಾದ ಗೋತ್ರವಾದ ಕುರೈಶ್ ಎಂಬ ಗೋತ್ರದಲ್ಲಿ ಅದರ ಉಪವಿಭಾಗವಾದ ಹಾಶಿಮ್ ಮನೆತನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅಬ್ದುಲ್ಲಾ ಅವರ ಪುತ್ರರಾಗಿ ಜನಿಸಿದರು. ಪ್ರವಾದಿಗಳ ಪಿತೃ ಪರಂಪರೆಯನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ, 3 ಹಂತಗಳಾಗಿ ಅದನ್ನು ವಿಭಜಿಸಲಾಗಿದೆ. ಒಂದು, ಪ್ರವಾದಿಗಳ ತಂದೆಯಾದ ಅಬ್ದುಲ್ಲಾ ಅವರಿಂದ 21ನೇ ಪಿತಾಮಹ ಅದ್ನಾನ್ ತನಕದ ಒಂದು ಹಂತ. ಅದರಲ್ಲಿರುವ ಬಹುತೇಕ ಪಿತಾಮಹರ ಅಜ್ಜಂದಿರ ಚರಿತ್ರೆಗಳನ್ನು ಇತಿಹಾಸದ ಗ್ರಂಥಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. 2ನೇ ಹಂತ ಅಂತ ಹೇಳಿದರೆ ಪ್ರವಾದಿಗಳ 21ನೇ ಪಿತಾಮಹ ಅದ್ನಾನ್ ಅವರಿಂದ ನಬಿಯುಲ್ಲಾಹಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನಕ ಮುಂದುವರಿಯುವಂತಹ ಪರಂಪರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ರಾಹಿಂ ಅಲೈಹಿಸ್ಸಲಾಂರವರ, ಇಬ್ರಾಹಿಂ ನಬಿಯವರ ಮಗ ಇಸ್ಮಾಯಿಲ್ರವರ ಪರಂಪರೆಯಲ್ಲಿ ಹುಟ್ಟುತ್ತಾರೆ. ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ಅಲ್ಲದೆ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಇಸ್ಹಾಕ್ ಎನ್ನುವೊಬ್ಬ ಪುತ್ರ ಇದ್ದು ಅವರು ಕೂಡ ಪ್ರವಾದಿಗಳಾಗಿದ್ದಾರೆ. ಅವರ ಪುತ್ರ ಯಾಕೂಬ್, ಇಸ್ಹಾಕ್ರವರ ಪುತ್ರ ಯಾಕೂಬ್ರವರ ಪರಂಪರೆಗೆ ಇಸ್ರೇಲಿಗಳು ಅಂತ ಹೇಳ್ತಾರೆ. ಬನು ಇಸ್ರಾಯಿಲ್ ಅಂತ ಕುರ್ಆನ್ ಅವರನ್ನು ವಿಶೇಷಿಸಿದೆ, ಅವರ ಬಗ್ಗೆ ಉಲ್ಲೇಖಿಸಿದೆ. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂರವರ ಪುತ್ರ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮೂಲಕ ಬಂದಂತಹ ಪರಂಪರೆಯನ್ನು ಅರಬ್ ಅಂತ ಹೇಳ್ತೇವೆ. ಅರಬ್ ಜನಾಂಗ ಅವರು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಬ್ ಜನಾಂಗದಲ್ಲಿ ಹುಟ್ಟಿದವರಾಗಿದ್ದಾರೆ. ಅವರ 2ನೇ ಹಂತದ ಪಿತೃ ಪರಂಪರೆ ಅದ್ನಾನ್ ಅವರಿಂದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರ ತನಕ ತಲುಪ್ತದೆ. ಇನ್ನು 3ನೇ ಹಂತದ ಪಿತೃ ಪರಂಪರೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರಿಂದ ಮನುಷ್ಯ ಪಿತ, ಆದಿಮ ಮನುಷ್ಯ ಅಬುಲ್ ಬಷರ್ ಆದಮ್ ಅಲೈಹಿಸ್ಸಲಾಂ ಅವರಿಗೆ ತಲುಪ್ತದೆ. ಇದರಲ್ಲಿ ಅದ್ನಾನ್ ತನಕದ ಪಿತೃ ಪರಂಪರೆಗಳನ್ನು ಅರಿತುಕೊಳ್ಳಬೇಕಾದುದು, ಅದನ್ನು ಕಲಿಯಬೇಕಾದುದು ನಮ್ಮ ಧಾರ್ಮಿಕ ಬಾಧ್ಯತೆಯಾಗಿ ಇಸ್ಲಾಂ ಆದೇಶಿಸಿದೆ. ಇದರಲ್ಲಿ ಕುರೈಶ್ ಎನ್ನುವ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಸಂಭಾವಿತವಾದಂಥ ಒಂದು ಪರಂಪರೆಯಾಗಿತ್ತು, ಒಂದು ಗೋತ್ರವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 11ನೇ ಪಿತಾಮಹ ನದರ್ ಬಿನ್ ಕಿನಾನ ಎನ್ನುವ ಆ ಪಿತಾಮಹರ ಪರಂಪರೆಯನ್ನು, ಅವರ ಸಂತತಿಗಳನ್ನು ಕುರೈಶ್ ಅಂತ ಹೇಳ್ತಾರೆ. ಅವರ ಸಂತತಿಗಳಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ? ಅದ್ನಾನ್ ಪರಂಪರೆ ಕಿನಾನ ಅವರ ತನಕ ಬಂದು ಕಿನಾನರವರ ಮಗ ನದರ್ರವರ ಮೂಲಕ ಒಂದು ಹೊಸ ಪರಂಪರೆ ಅಲ್ಲಿ ಸೃಷ್ಟಿಯಾಗ್ತದೆ. ಹೊಸ ಸಂತತಿಗಳು ಅಲ್ಲಿಂದ ಪ್ರಾರಂಭವಾಗ್ತಾರೆ. ಆ ಸಂತತಿಗಳ ಪರಂಪರೆಗೆ ಕುರೈಶ್ ಅಂತ ಹೇಳ್ತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕುಟುಂಬ ಕುರೈಶ್ ಕುಟುಂಬ ಅಂತ ಹೇಳುವುದು ಅದಕ್ಕೆ. ಆ ಕುರೈಶ್ ಕುಟುಂಬದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುತ್ತಾತ ಹಾಶಿಮ್, ಪ್ರವಾದಿಗಳ ತಂದೆ ಅಬ್ದುಲ್ಲಾ, ಅವರ ತಂದೆ ಅಬ್ದುಲ್ ಮುತ್ತಲಿಬ್, ಅವರ ತಂದೆ ಹಾಶಿಮ್, 2ನೇ ಅಜ್ಜ, ಅವರಿಗೆ ಸೇರಿಸಿ ಪ್ರವಾದಿಗಳ ಮನೆತನವನ್ನು ಹಾಶಿಮ್ ಮನೆತನ ಅಂತ ಕರೀತೇವೆ. ಇದಿಷ್ಟು ಪ್ರವಾದಿಗಳ ತಂದೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದರೆ, ಪ್ರವಾದಿಗಳ ತಾಯಿ ಯಾರಾಗಿದ್ದರು? ಅವರ ಹೆಸರು ಆಮಿನ.
ಇದೇ ಪರಂಪರೆಯಲ್ಲಿ, ಈ ಕುರೈಶ್ ಪರಂಪರೆಯಲ್ಲಿ ಪ್ರವಾದಿಗಳ ಇನ್ನೊಬ್ಬ ಮುತ್ತಾತರಾಗಿ ಬರುವಂತಹ ಕುಸಯ್ಯಿ, ಈ ಕುಸಯ್ಯಿರವರ ಸಹೋದರ, ಕುಸೈ ಎನ್ನುವ ಪ್ರವಾದಿಗಳ ಮುತ್ತಾತ, ಅವರ ಸಹೋದರ ಝಹ್ರಾ ಅಂತ ಒಬ್ಬರಿದ್ದರು. ಆ ಝಹ್ರಾ ಎಂಬವರ ಮಗ ವಹಬ್ ಅಂತ ಇತ್ತು. ವಹಬ್ ಎಂಬವರ ಮಗಳಾಗಿದ್ದರು ಪ್ರವಾದಿಗಳ ಮಾತೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಾಯಿ ಆಮಿನಾ ರದಿಯಲ್ಲಾಹು ಅನ್ಹಾ ಎನ್ನುವ ಆ ತಾಯಿ. ಇಲ್ಲಿ ನಾವು ಗಮನಿಸಬೇಕಾದುದು, ಬಹಳ ಪ್ರಶಸ್ತವಾದ ಅರಬ್ ಸಮೂಹದ ಕುರೈಶ್ ಗೋತ್ರದಲ್ಲಿ ಪ್ರವಾದಿಗಳ ತಂದೆ ಮತ್ತು ತಾಯಿ ಎರಡೂ ವ್ಯಕ್ತಿ ಕೂಡ ಅದೇ ಗೋತ್ರದಲ್ಲಿ ಜನಿಸಿದ್ದಾರೆ. ಅಬ್ದುಲ್ಲಾ ಎನ್ನುವ ತಂದೆ ಹಾಗೂ ಆಮಿನಾ ಎನ್ನುವ ತಾಯಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹುಟ್ಟಿದ್ದಾರೆ. ಆದರೆ ತನ್ನ ತಂದೆ ಅಬ್ದುಲ್ಲಾರವರು ಪ್ರವಾದಿಗಳ ಜನನಕ್ಕೆ ಮುಂಚೆಯೇ ಇಹಲೋಕದಿಂದ ಅವರು ವಫಾತಾಗಿದ್ದಾರೆ, ನಿಧನರಾಗಿದ್ದಾರೆ. ಅವರು ಇಹಲೋಕವಾಸವನ್ನು ಮುಗಿಸಿದ್ದಾರೆ. ತನ್ನ 6ನೇ ವಯಸ್ಸಿನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇದ್ದಾಗ ತನ್ನ ತಾಯಿ ಆಮಿನಾರವರು ತನ್ನ ಮಗನನ್ನು ಅಗಲಿದ್ದಾರೆ. ಅವರು ಕೂಡ ಪ್ರವಾದಿಗಳಿಗೆ 6 ವರ್ಷ ಇದ್ದಂತಹ ಸಂದರ್ಭದಲ್ಲಿ ಮರಣ ಹೊಂದಿದ್ದಾರೆ. ಪ್ರವಾದಿಗಳು ಹುಟ್ಟಿದ ಊರು ಯಾವುದಾಗಿತ್ತು? ಮಕ್ಕ. ಸಾಮಾನ್ಯವಾಗಿ ಮೆಕ್ಕಾ ಅಂತ ಕರೀತಾರೆ. ಮಕ್ಕತುಲ್ ಮುಕರ್ರಮ, ಪವಿತ್ರವಾದ ಮಕ್ಕ, ನೋಬಲ್ ಮೆಕ್ಕ. ಈ ಮಕ್ಕಾ ಎನ್ನುವಂತಹ ಪ್ರದೇಶ ಸೌದಿ ಅರೇಬಿಯಾದ ಬಂದರು ನಗರವಾದ ಜಿದ್ದಾದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಗಿರಿ ಶಿಖರಗಳಿಂದ ಕೂಡಿದಂತಹ ಒಂದು ಕಲ್ಲುಗಳಿಂದ ಆವೃತವಾದಂತಹ ಒಂದು ಪ್ರದೇಶವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹುಟ್ಟುವುದಕ್ಕಿಂತ ಮುಂಚೆಯೇ ಈ ಊರು ಬಹಳ ಪ್ರಶಸ್ತವಾಗಿತ್ತು. ಯಾಕೆಂದರೆ ಪುರಾತನ ಕಾಲದಿಂದಲೇ ಮುಸ್ಲಿಂ ಜಗತ್ತು ಬಹಳಷ್ಟು ಆರಾಧನೆಗಳನ್ನು ಮಾಡುತ್ತಿದ್ದಂತಹ, ಅಲ್ಲಾಹನ ಆರಾಧನೆಗಾಗಿ ಈ ವಿಶ್ವದಲ್ಲಿ ಸೃಷ್ಟಿಸಲ್ಪಟ್ಟಂತಹ, ಕಟ್ಟಲ್ಪಟ್ಟ, ನಿರ್ಮಾಣ ಮಾಡಲ್ಪಟ್ಟ ಮೊಟ್ಟ ಮೊದಲ ಆರಾಧನಾ ಕೇಂದ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಪವಿತ್ರವಾದ ಕಾಬಾ ಶರೀಫ್ ಆ ಮಕ್ಕಾದಲ್ಲಿತ್ತು. ಇಬ್ರಾಹಿಂ ಅಲೈಹಿ ಸಲಾತು ವಸಲಾಮ್ರವರ ಪುತ್ರ ಇಸ್ಮಾಯಿಲ್ ನಬಿ ಅಲೈಹಿ ಸಲಾತು ವಸಲಾಮರ ಕಾಲದಿಂದ ಅತ್ಯಂತ ಸಮೃದ್ಧವಾದ ಝಮ್ಝಮ್ ನೀರಿನ ಹೊರತೆ ಅಲ್ಲಿಂದ ಪ್ರಾರಂಭವಾದ ಕಾರಣ ಅಲ್ಲಿಗೆ ಜನರ ಆಗಮನ ಶುರುವಾಯಿತು. ಅದು ಜನರ ಶ್ರದ್ಧಾ ಕೇಂದ್ರವಾಯಿತು. ಜಗತ್ತಿನ ವಿವಿಧ ಕಡೆಗಳಿಂದ ಜನರದಕ್ಕೆ ಆ ಊರನ್ನು ಸಂದರ್ಶನ ಮಾಡಲಿಕ್ಕೆ ಬರಲಿಕ್ಕೆ ಶುರು ಮಾಡಿದರು. ಅದೊಂದು ವ್ಯಾಪಾರ ಕೇಂದ್ರ, ಆಧ್ಯಾತ್ಮಿಕ ಕೇಂದ್ರ, ಟೂರಿಸಂ ಪ್ಲೇಸ್ ಎಲ್ಲವೂ ಆಗಿ ಮಾರ್ಪಟ್ಟಿತು. ಇನ್ನು ನಾವು ಆ ಪವಿತ್ರವಾದ ಮಕ್ಕಾದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಿಸಿದರು. ಅವರು ಯಾತಕ್ಕೆ ಜನಿಸಿದರು? ಅವರ ನಿಯೋಗದ ಉದ್ದೇಶ ಏನಾಗಿತ್ತು? ಸೃಷ್ಟಿಕರ್ತನಾದ ಅಲ್ಲಾಹು, ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಅಲ್ಲಾಹು, ಅವನ ಸಂದೇಶವನ್ನು ಇಡೀ ಜಗತ್ತಿಗೆ ತಲುಪಿಸಲಿಕ್ಕಾಗಿ ಇಲ್ಲಿ 1,24,000 ಅಂಬಿಯಾಗಳನ್ನು ಕಲಿಸಿಕೊಟ್ಟಿದ್ದಾನೆ. ಅವರು ಪ್ರವಾದಿಗಳು, ನೆಬಿಗಳು, ಅಂಬಿಯಾಗಳು. ಅದರಲ್ಲೇ ಮೊಟ್ಟ ಮೊದಲನೆಯ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ, ಅಬುಲ್ ಬಷರ್, ಮನುಷ್ಯ ಪಿತ. ಎಲ್ಲ ಮನುಷ್ಯ ವರ್ಗದ ಪ್ರಾರಂಭವಾದದ್ದೇ ಅವರ ಮೂಲಕ. ಜಗತ್ತಲ್ಲಿರುವ ಕೋಟ್ಯಂತರ ಮನುಷ್ಯರು ಕೂಡ ಪ್ರಥಮ ಪುರುಷನಾದಂತಹ ಆದಮ್ ಮತ್ತು ಅವರ ಪತ್ನಿ ಹವ್ವಾ ಅವರ ಸಂತತಿಗಳು. ಈ ಆದಮ್ ಅಲೈಹಿಸ್ಸಲಾಂ ಜಗತ್ತಿನ ಪ್ರಥಮ ಮನುಷ್ಯರಾಗಿದ್ದರು, ಪ್ರಥಮ ಪ್ರವಾದಿಯಾಗಿದ್ದರು. ಅಲ್ಲಿಂದ ಪ್ರಾರಂಭಗೊಂಡ ಪ್ರವಾದಿಗಳ ಪರಂಪರೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತನಕ ಬಂದಿತ್ತು. ಅದರೆಡೆಯಲ್ಲಿ 1.25 ಲಕ್ಷದಷ್ಟು ಅಂಬಿಯಾಗಳು ಬಂದರು. ಅವರ ದೌತ್ಯ ಏನಾಗಿತ್ತು? ಯಾತಕ್ಕಾಗಿ ಅವರನ್ನು ನಿಯೋಜಿಸಲ್ಪಟ್ಟಿದ್ದಾರೆ? ಅವರು ಅಲ್ಲಾಹನ ಏಕತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಆರಾಧನೆಗಳು, ಉಪಾಸನೆಗಳು, ಅನುಸರಣೆಗಳು ಅಲ್ಲಾಹನಿಗೆ ಮಾತ್ರವಾಗಿರಬೇಕು. ಬಹುದೇವಾರಾಧನೆ ಸಲ್ಲದು, ದೇವ ನಿಷೇಧ ಸಲ್ಲದು ಎನ್ನುವುದನ್ನು ಎಚ್ಚರಿಸಿ ದೇವರತ್ತ, ಸೃಷ್ಟಿಕರ್ತನಾದ ಅಲ್ಲಾಹನತ್ತ ಮನುಷ್ಯರನ್ನು ಕೊಂಡೊಯ್ಯುವ ದೌತ್ಯವನ್ನು ಹೊಂದಿದ್ದರು ಎಲ್ಲ ಪ್ರವಾದಿಗಳು. ಆ ಪ್ರವಾದಿಗಳ ಪರಂಪರೆಗೆ ಕಟ್ಟಗಡೆಯದಾಗಿ ಬಂದ ಒಬ್ಬ ರಸೂಲ್, ನೆಬಿ, ಪ್ರವಾದಿಯಾಗಿದ್ದರು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬದುಕಲ್ಲಿ ಒಬ್ಬ ಮನುಷ್ಯ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಜೀವನ ಕ್ರಮಗಳು ಯಾವುದು, ನಶ್ವರವಾದ ಇಹಲೋಕಕ್ಕಿಂತ ಭಿನ್ನವಾದಂತಹ ಒಂದು ಶಾಶ್ವತವಾದ ನಿತ್ಯವಾದ ಪರಲೋಕದ ಬಗ್ಗೆ ಅಂಬಿಯಾಗಳು, ಪ್ರವಾದಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಲ್ಲಾಹನನ್ನು ಸೇರಬೇಕಾದರೆ 5 ಹೊತ್ತಿನ ನಮಾಜ್, ರೋಜಾ, ಉಪವಾಸ, ಹಜ್ ಕರ್ಮಗಳು, ಆರ್ಥಿಕ ಶಿಷ್ಟಾಚಾರಗಳು, ಸಂಶುದ್ಧವಾದ ಬದುಕು, ಅತ್ಯುತ್ತಮವಾದ ಮಾನವ ಸಂಬಂಧ, ಪರೋಪಕಾರ, ಆತ್ಮ ಸಂಶುದ್ಧಿ ಇವೆಲ್ಲವೂ ಇರಬೇಕು ಅಂತ ಅವರು ಬೋಧಿಸಿದ್ದಾರೆ. ಉತ್ಕೃಷ್ಟವಾದ ಮನುಷ್ಯನ ಮೂಲಕ ಅತ್ಯುತ್ತಮವಾದ ಸಮಾಜವನ್ನು ಸೃಷ್ಟಿ ಮಾಡುವಂಥ ಗುರಿಯನ್ನು ಹುಜೂರ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಂದಿದ್ದರು. ಅವರ ಸಂದೇಶಗಳಲ್ಲಿ ಬಹಳ ಪ್ರಸಕ್ತವಾದ ಎಲ್ಲ ಸಂದೇಶಗಳು ಪ್ರಸ್ತುತವೇ. ಅದೇ ಸಂದರ್ಭದಲ್ಲಿ ನಮಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅಗತ್ಯವಾದ ಮತ್ತು ನಾವೆಲ್ಲರೂ ಅರಿತಿರಬೇಕಾದಂತಹ ಕೆಲವು ಸಂದೇಶಗಳ ಬಗ್ಗೆ ಪ್ರವಾದಿಯ ಹಾದಿ ಎನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ಶಾ ಅಲ್ಲಾಹ್ ಹೇಳಲಾಗುವುದು. ಎಲ್ಲರೂ ಇದನ್ನು ಆಲಿಸಿ ಪ್ರವಾದಿಗಳ ಬಗ್ಗೆ ಅರಿಯಲು ಸಿಗುವಂತಹ ಅವಕಾಶವನ್ನು ಬಳಸ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.